ಎಲ್ಲರಿಗೂ ನಮಸ್ಕಾರ. ಸೊ ಇವತ್ತಿನ ಕ್ಲಾಸ್ನಲ್ಲಿ ರಾಣಿ ಚೆನ್ನಮ್ಮ ಯೂನಿವರ್ಸಿಟಿ ಬೆಳಗಾವಿ ಬಿಕಾಮ್ ಥರ್ಡ್ ಸೆಮಿಸ್ಟರ್ ಅಕಾಡೆಮಿಕ್ ಇಯರ್ 2025-26. ಸೊ ಯಾರೆಲ್ಲ ಬಿಕಾಮ್ ಥರ್ಡ್ ಸೆಮಿಸ್ಟರ್ನಲ್ಲಿ ಸ್ಟಡಿ ಮಾಡ್ತಾ ಇದ್ದಾರಲ್ಲ, ಬಿಕಾಮ್ ಥರ್ಡ್ ಸೆಮಿಸ್ಟರ್ ಓಕೆ ಥರ್ಡ್ ಸೆಮ್ದಲ್ಲಿ ಯಾರೆಲ್ಲ ವಿದ್ಯಾರ್ಥಿಗಳು ಸ್ಟಡಿ ಮಾಡ್ತಾ ಇದ್ದಾರಲ್ಲ, ಸೊ ಅವರಿಗಾಗಿ ರಾಣಿ ಚೆನ್ನಮ್ಮ ಯೂನಿವರ್ಸಿಟಿ ಬೆಳಗಾವಿ 2025 ಅಂದರೆ ಈ ವರ್ಷ ಸಿಲೆಬಸನ್ನು ಚೇಂಜಸ್ ಮಾಡಲಾಗಿದೆ. ಓಕೆ, ಸೊ ನಿಮಗೂ ಕೂಡ ಆಲ್ರೆಡಿ ಇದು ಗೊತ್ತಿರುತ್ತೆ, ಸಿಲೆಬಸ್ ಚೇಂಜ್ ಆಗಿದೆ. ಸೊ ಈ ಪ್ರೀವಿಯಸ್ ಇಯರ್ ಅಂದರೆ 2024ದಲ್ಲಿ NEP ಸಿಲೆಬಸ್ ಇತ್ತು. ಓಕೆ, NEP ಸಿಲೆಬಸ್ ಇತ್ತು, NEP. ಸೊ ಇವಾಗ 2025 ಇಯರ್ದಲ್ಲಿ SEP ಸಿಲೆಬಸ್ ಇದೆ. ಓಕೆ, SEP ಸಿಲೆಬಸ್ ಇದೆ. ಸೊ ಯಾವೆಲ್ಲ ಸಬ್ಜೆಕ್ಟ್ಗಳಿವೆ ಬಿಕಾಮ್ ಥರ್ಡ್ ಸೆಮಿಸ್ಟ್ರಿಗೆ, ಸೊ ಅವನ್ನೆಲ್ಲ ನೋಡೋಣ. ಓಕೆ, ಈ ಒಂದು ಕ್ಲಾಸಲ್ಲಿ ಸಿಲೆಬಸ್ ಯಾವ ಥರ ಇದೆ, ಪ್ಯಾಟರ್ನ್ ಯಾವ ಥರ ಇದೆ, ಎಕ್ಸಾಮ್ ಪ್ಯಾಟರ್ನು ಮತ್ತು IMR ಪ್ಯಾಟರ್ನ್ ಕೂಡ ಯಾವ ಥರ ಇದೆ, ಅಂದರೆ ಇಂಟರ್ನಲ್ ಅಸೆಸ್ಮೆಂಟ್ ಅಂತೇಳಿ ಇಂಟರ್ನಲ್ ಮಾರ್ಕ್ಸ್ ಪ್ಯಾಟರ್ನ್ ಯಾವ ಥರ ಇದೆ. ಸೊ ಓವರಾಲ್ ಡಿಸ್ಕಷನ್ ಇವತ್ತಿನ ಕ್ಲಾಸಲ್ಲಿ ಮಾಡೋಣ. ಓಕೆ, ಇನ್ನೂ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ, ಪ್ರೆಸ್ ದ ಬೆಲ್ ಐಕನ್. ಓಕೆ, ಸೊ ಹಾಗಾದರೆ ಇಲ್ಲಿ ಫಸ್ಟ್ ನೋಡಿರಿ, ಪಾರ್ಟ್ 1ದಲ್ಲಿ ಏನಿರುತ್ತೆ ಅಂದರೆ, ಸೊ ಈಗ ಪ್ರೆಸೆಂಟ್ ಸಿಲೆಬಸ್ ನೋಡಿರಿ ಯಾವುದಿದೆ, SEP ಸಿಲೆಬಸ್. ಓಕೆ, ಗೊತ್ತಾಯ್ತು ರೀ, SEP ಸಿಲೆಬಸ್ 2025 ಈ ಇಯರ್ದಿಂದ SEP ಸಿಲೆಬಸ್ ಬಿಕಾಮ್ ಥರ್ಡ್ ಸೆಮಿಸ್ಟ್ರಿಗೆ. ಸೊ SEP ಸಿಲೆಬಸ್ ಪ್ರಕಾರ 80 ಮಾರ್ಕ್ಸ ಸೆಮ್ ಎಕ್ಸಾಮ್ ಇರುತ್ತೆ, 20 ಮಾರ್ಕ್ಸ ಇಂಟರ್ನಲ್ ಎಕ್ಸಾಮ್ ಇರುತ್ತೆ, ಇಂಟರ್ನಲ್ ಅಸೆಸ್ಮೆಂಟ್ ಅಂದರೆ ಟೋಟಲ್ ಆಗಿ IMR 20 ಇರುತ್ತೆ. ಸೊ ಟೋಟಲ್ 100 ಮಾರ್ಕ್ಸ್ ಇರುತ್ತೆ. ಓಕೆ, ಪರ್ ಸಬ್ಜೆಕ್ಟ್ 100 ಮಾರ್ಕ್ಸ್ ಇರುತ್ತೆ. ಓಕೆ, ಸೊ ಇವಾಗ ನೋಡೋಣ, ಪಾರ್ಟ್ 1ದಲ್ಲಿ ಆ್ಯಕ್ಚುಲಿ ಲ್ಯಾಂಗ್ವೇಜಸ್ ಇರುತ್ತವೆ, ಕನ್ನಡ, ಇಂಗ್ಲೀಷ. ಸೊ ನೆಕ್ಸ್ಟ್ ನೋಡಿರಿ, ಪಾರ್ಟ್ 2ದಲ್ಲಿ ಡಿಸಿಪ್ಲಿನ್ ಸ್ಪೆಸಿಫಿಕ್ ಕೋರ್ಸ್ ಅಂತ ಹೇಳ್ತಾರೆ, ಅಂದರೆ ಬಿಕಾಮ್ ರಿಲೇಟೆಡ್ ಕೋರ್ಸ್ಗಾಗಿ ಕೆಲವೊಂದಷ್ಟು ಕಂಪಲ್ಸರಿ ಇವ ಸಬ್ಜೆಕ್ಟ್ಗಳು. ಸೊ ಯಾವೆಲ್ಲ ಕಂಪಲ್ಸರಿ ಸಬ್ಜೆಕ್ಟ್ ಅಂದರೆ ನೀವು ಇಲ್ಲಿ ಅಬ್ಸರ್ವ್ ಮಾಡ್ಬೋದು. ಕಾರ್ಪೊರೇಟ್ ಅಕೌಂಟಿಂಗ ಫಸ್ಟ್ ಇದೆ ನೋಡಿರಿ, ಕಾರ್ಪೊರೇಟ್ ಅಕೌಂಟಿಂಗ ಫಸ್ಟ್. ಸೊ ಇದು 20 ಮಾರ್ಕ್ಸ ಇಂಟರ್ನಲ್ ಎಕ್ಸಾಮ್ ಇರುತ್ತೆ, ಅಂದರೆ ಇಂಟರ್ನಲ್ ಎಕ್ಸಾಮ್ ಕಂಡಕ್ಟ್ ಮಾಡ್ತಾರೆ ನಿಮ್ಗೆ. ಇದು ಕಾಲೇಜಸ್ಗಳಲ್ಲಿ ಕಂಡಕ್ಟ್ ಮಾಡ್ತಾರೆ, ಕಾಲೇಜಲ್ಲಿ ಇಂಟರ್ನಲ್ ಎಕ್ಸಾಮ್ಸ್ ಆಗಿರ್ಬೋದು, ಅಸೈನ್ಮೆಂಟ್, ಸೆಮಿನಾರ್ ಪೇಪರ್ಸ್. ಸೊ ಇವೆಲ್ಲ ಟೋಟಲ್ ಆಗಿ ಸೊ ಒಂದು ಸಬ್ಜೆಕ್ಟ್ ಈ ಕಾರ್ಪೊರೇಟ್ ಅಕೌಂಟಿಂದ IMR ಅಂದರೆ 20 ಮಾರ್ಕ್ಸ, 80 ಮಾರ್ಕ್ಸ್ ಇದೇನು ಆ್ಯಕ್ಚುಲಿ ಇದು 80 ಮಾರ್ಕ್ಸ ಸೆಮ್ ಎಕ್ಸಾಮ್ ಮಾರ್ಕ್ಸ. ಟೋಟಲ್ ಮಾರ್ಕ್ಸ್ ಎಷ್ಟು ರೀ, 100 ಮಾರ್ಕ್ಸ್. ಓಕೆ, ಸೊ ಸೆಮ್ ಎಕ್ಸಾಮ್ದಾಗ 80 ಮಾರ್ಕ್ಸ, ಸೊ ಇಂಟರ್ನಲ್ ಮಾರ್ಕ್ಸ 20, ಟೋಟಲ್ 100 ಸೇಮ್. ಸೆಕೆಂಡ್ ನೋಡಿರಿ, ಪ್ರಿನ್ಸಿಪಲ್ಸ್ ಆ್ಯಂಡ್ ಪ್ರಾಕ್ಟೀಸ್ ಆಫ್ ಬ್ಯಾಂಕಿಂಗ್ ಅಂತಿದೆ. ಸೊ ಇದು ಕೂಡ ಸೇಮ್ ರೀ, 20 ಮಾರ್ಕ್ಸ ಇಂಟರ್ನಲ್ ಮಾರ್ಕ್ಸ, 80 ಮಾರ್ಕ್ಸ ಸೆಮ್ ಎಕ್ಸಾಮ್ ಮಾರ್ಕ್ಸ, ನೆಕ್ಸ್ಟ್ 100 ಮಾರ್ಕ್ಸ್ ಇರುತ್ತೆ. ಓಕೆ, ನೆಕ್ಸ್ಟ್ ಇನ್ನೊಂದು ನೋಡಿರಿ, ಇನ್ನೊಂದು ಸಬ್ಜೆಕ್ಟ್ ಯಾವುದಿದೆ, ಸೊ ಕ್ವಾಂಟಿಟಿವ್ ಮೆಥಡ್ಸ್ ಆ್ಯಂಡ್ ಬಿಸ್ನೆಸ್ ಡಿಸಿಷನ್ಸ್ ಅಂತಿದೆ. ಸೊ ಈ ಸಬ್ಜೆಕ್ಟ್ ಕೂಡ ಇಲ್ಲಿ 20 ಮಾರ್ಕ್ಸ ಇಂಟರ್ನಲ್ ಮಾರ್ಕ್ಸ, 80 ಮಾರ್ಕ್ಸ ಸಮ್ ಎಕ್ಸಾಮ್ಸ, ನೆಕ್ಸ್ಟ್ ಟೋಟಲ್ 100 ಮಾರ್ಕ್ಸ್ ಇರುತ್ತೆ. ಓಕೆ, ಸೊ ಈ ಮೂರು ಸಬ್ಜೆಕ್ಟ್ ಬಿಕಾಮ್ ಕೋರ್ ಸಬ್ಜೆಕ್ಟ್ಗಳೆಲ್ಲ. ಸೊ ಅದರ ಜೊತೆಗೆ ಇದು ಕೂಡ ಬಿಕಾಮ್ ಕೋರ್ ಸಬ್ಜೆಕ್ಟ್ ಇಲ್ಲಿದಾವೆ ನೋಡ್ರಿ, ಯಾವುದಂದ್ರೆ ಇಲ್ಲಿ MSMEs ಆ್ಯಂಡ್ ಎಂಟ್ರಪ್ರಿನ್ಯೂರ್ಶಿಪ್ ಡೆವಲಪ್ಮೆಂಟ್. ಸೊ ಈ ಒಂದು ಸಬ್ಜೆಕ್ಟ್ ಇದೆ. ಸೊ ಅಥವಾ ಆರ್ ಅಂತ ಹೇಳಿದ್ದಾರೆ. ಓಕೆ, ಆರ್ ಪ್ರಿನ್ಸಿಪಲ್ಸ್ ಆಫ್ ಮಾರ್ಕೆಟಿಂಗ್, ಈ ಒಂದು ಸಬ್ಜೆಕ್ಟ್. ಸೊ ಇದಕ್ಕೆ 10 ಮಾರ್ಕ್ಸ ಇಂಟರ್ನಲ್ ಮಾರ್ಕ್ಸ್ ಇರುತ್ತೆ. ಓಕೆ, 40 ಮಾರ್ಕ್ಸ ಸೆಮ್ ಎಕ್ಸಾಮ್ ಮಾರ್ಕ್ಸ, ಟೋಟಲ್ ಆಗಿ 50 ಮಾರ್ಕ್ಸ್ ಇರುತ್ತೆ. ಓಕೆ, ಸೊ ಇವು ಮೂರು ಸಬ್ಜೆಕ್ಟ್ ಏನಿದಾವಲ್ಲ, ಕಾರ್ಪೊರೇಟ್ ಅಕೌಂಟಿಂಗ್ 1, ಪ್ರಿನ್ಸಿಪಲ್ಸ್ ಆ್ಯಂಡ್ ಪ್ರಾಕ್ಟೀಸ್ ಆಫ್ ಬ್ಯಾಂಕಿಂಗ್, ಕ್ವಾಂಟಿಟಿವ್ ಮೆಥಡ್ಸ್ ಆ್ಯಂಡ್ ಬಿಸ್ನೆಸ್ ಡಿಸಿಷನ್. ಸೊ ಟೋಟಲ್ ಇವ 100 ಮಾರ್ಕ್ಸ್ 100 ಮಾರ್ಕ್ಸ್ 100 ಮಾರ್ಕ್ಸ. ನೆಕ್ಸ್ಟ್ MSMEs ಆ್ಯಂಡ್ ಎಂಟ್ರಪ್ರಿನ್ಯೂರ್ಶಿಪ್ ಡೆವಲಪ್ಮೆಂಟ್ ಆರ್ ಪ್ರಿನ್ಸಿಪಲ್ಸ್ ಆಫ್ ಮಾರ್ಕೆಟಿಂಗ್. ಸೊ ಈ ಸಬ್ಜೆಕ್ಟ್ 10 ಮಾರ್ಕ್ಸ ಇಂಟರ್ನಲ್ ಮಾರ್ಕ್ಸ, 40 ಮಾರ್ಕ್ಸ ಸೆಮ್ ಎಕ್ಸಾಮ್ ಮಾರ್ಕ್ಸ, ಟೋಟಲ್ 50 ಮಾರ್ಕ್ಸ್ ಇರುತ್ತೆ. ಓಕೆ, ಸೇಮ್ ಇಲ್ಲಿ ನೀವು ಅಬ್ಸರ್ವ್ ಮಾಡ್ಬೋದು, ಇದು ಒಂದು ಸಬ್ಜೆಕ್ಟ್ ಇದೆ ನೋಡಿರಿ, ಎನ್ವೈರ್ಮೆಂಟಲ್ ಸೈನ್ಸ್ ಅಂತೇಳಿ. ಇದು ಕೂಡ 10 ಮಾರ್ಕ್ಸ ಇಂಟರ್ನಲ್ ಇರುತ್ತೆ. ಓಕೆ, 40 ಮಾರ್ಕ್ಸ ಸೆಮ್ ಎಕ್ಸಾಮ್ ಇರುತ್ತೆ. ಸೊ ಇದಕ್ಕೂ ಕೂಡ ಟೋಟಲ್ ಆಗಿ 50 ಮಾರ್ಕ್ಸ್ ಇರುತ್ತೆ. ಓಕೆ, ಸೊ ಅಂದರೆ ಇವು ಎರಡೇ ಸಬ್ಜೆಕ್ಟ್ 50 ಮಾರ್ಕ್ಸ್ ಇರುತ್ತೆ, ಇವು ಮೂರು ಸಬ್ಜೆಕ್ಟ್ 100 ಮಾರ್ಕ್ಸ್ ಇರ್ತವೆ. ಓಕೆ, ಸೊ ಲ್ಯಾಂಗ್ವೇಜ್ ಕೂಡ ಇರುತ್ತೆ, ಅದನ್ನು ಕೂಡ ನೀವು ನೋಡ್ಕೋಬೇಕು. ಸೊ ಇಲ್ಲಿ ಇನ್ನೊಂದು ಇನ್ಫಾರ್ಮೇಷನ್ ಏನಪ್ಪ ಅಂತಂದರೆ,
MSMEs and ಎಂಟರ್ಪ್ರಿನರ್ಶಿಪ್ ಡೆವಲಪ್ಮೆಂಟ್ ಆರ್ ಪ್ರಿನ್ಸಿಪಲ್ಸ್ ಆಫ್ ಮಾರ್ಕೆಟಿಂಗ್. ಸೊ ಯಾವುದಾದ್ರೂ ಒಂದು ಸಬ್ಜೆಕ್ಟ್ ಇದೆ. ಓಕೆ, ಸಪೋಸ್ MSMEs ಆ್ಯಂಡ್ ಎಂಟರ್ಪ್ರಿನರ್ಶಿಪ್ ಡೆವಲಪ್ಮೆಂಟ್ ಕೆಲವೊಂದಷ್ಟು ಕಾಲೇಜ್ದಾಗ ತೊಗೊಂಡಿರ್ತಾರೆ. ಓಕೆ, ಇನ್ನೂ ಕೆಲವೊಂದಷ್ಟು ಕಾಲೇಜ್ದಲ್ಲಿ ಪ್ರಿನ್ಸಿಪಲ್ಸ್ ಆಫ್ ಮಾರ್ಕೆಟಿಂಗ್ ತೆಗೆದುಕೊಂಡಿರ್ತಾರೆ. ಓಕೆ, ಸೊ ಸಪೋಸ್ ನೀವು MSMEs ಆ್ಯಂಡ್ ಎಂಟರ್ಪ್ರಿನರ್ಶಿಪ್ ಡೆವಲಪ್ಮೆಂಟರೇ ಸ್ಟಡಿ ಮಾಡ್ಬೋದು, ಇಲ್ಲಪ್ಪ ಅಂತಂದ್ರೆ ಪ್ರಿನ್ಸಿಪಲ್ಸ್ ಆಫ್ ಮಾರ್ಕೆಟಿಂಗರೇ ಸ್ಟಡಿ ಮಾಡ್ಬೋದು. ಸೊ ಇದು ಕಾಲೇಜ್ ಮೇಲೆ ಹೋಗುತ್ತೆ. ಓಕೆ, ಯಾವ ಕಾಲೇಜ್ದಾರ MSMEs ಆ್ಯಂಡ್ ಎಂಟರ್ಪ್ರಿನರ್ಶಿಪ್ ಡೆವಲಪ್ಮೆಂಟ್ ತೆಗೆದುಕೊಂಡಿರ್ತಾರಲ್ಲ ಅಲ್ಲಿ ಎಲ್ಲ ವಿದ್ಯಾರ್ಥಿಗಳು MSMEs ಆ್ಯಂಡ್ ಎಂಟರ್ಪ್ರಿನರ್ಶಿಪ್ ಡೆವಲಪ್ಮೆಂಟ್ ಸ್ಟಡಿ ಮಾಡಬೇಕು. ಇನ್ನು ಕೆಲವೊಂದಷ್ಟು ಕಾಲೇಜಸ್ ಪ್ರಿನ್ಸಿಪಲ್ಸ್ ಆಫ್ ಮಾರ್ಕೆಟಿಂಗ್ ತೆಗೆದುಕೊಂಡಿರ್ತಾರೆ, ಅಲ್ಲಿ ಎಲ್ಲ ವಿದ್ಯಾರ್ಥಿಗಳು ಪ್ರಿನ್ಸಿಪಲ್ಸ್ ಆಫ್ ಮಾರ್ಕೆಟಿಂಗ್ ಸ್ಟಡಿ ಮಾಡಬೇಕು. ಓಕೆ, ಸೊ ಎನ್ವೈರ್ಮೆಂಟಲ್ ಸೈನ್ಸ್ ಅಂತಿದೆ. ಸೊ ಇದು ಕೂಡ ಒಂದು ಸಬ್ಜೆಕ್ಟ್, ಇದನ್ನು ಕೂಡ ನೀವು ಸ್ಟಡಿ ಮಾಡಬೇಕು. ಸೊ ಇಲ್ಲಿ ಕನ್ನಡ ಇಂಗ್ಲೀಷ್ ಎರಡು ಸಬ್ಜೆಕ್ಟ್ ಇಲ್ಲ, ಅದನ್ನು ಬಿಟ್ಟು ಎಲ್ಲ ಸಬ್ಜೆಕ್ಟ್ ಇದೆ ನೋಡ್ರಿ. ಸೊ ಅವು ಕೂಡ ಕನ್ನಡ ಮತ್ತು ಇಂಗ್ಲೀಷ್ ಎರಡು ಸಬ್ಜೆಕ್ಟ್ ಇದ್ದಾವೆ. ಸೊ ಅದ್ರದ್ದು ಕೂಡ ನೀವು ಸಿಲೆಬಸನ್ನು ನೋಡ್ಕೋರಿ, ಅವು ಇಂಪಾರ್ಟೆಂಟ್. ಕನ್ನಡ ಲ್ಯಾಂಗ್ವೇಜಸ್ ಕೂಡ ಇಂಪಾರ್ಟೆಂಟ್, ಅವು ಕನ್ನಡ ಮತ್ತು ಇಂಗ್ಲೀಷ್ ಅವು ಸಿಲೆಬಸ್ ಇವೆ. ವೆಬ್ಸೈಟಲ್ಲಿ ವಿಸಿಟ್ ಆಗಿ ನೀವು ನೋಡ್ಬೋದು. ಸೊ BComಗೆ ಅಂದರೆ ಸೊ ಟೋಟಲ್ ಆಗಿ BCom ಸಬ್ಜೆಕ್ಟ್ ಅಂದರೆ ಇವು ಬರ್ತವೆ ನೋಡಿ. ಓಕೆ, ಸೊ ಇಲ್ಲೆಲ್ಲ ಸೊ ಈ ಥರದ ಸಿಲೆಬಸನ್ನು ನೋಡೋಣ. ಸೊ ನಿಮ್ಗೆ ಲ್ಯಾಂಗ್ವೇಜ್ ಇರುತ್ತೆ, ಕನ್ನಡ ಮತ್ತು ಇಂಗ್ಲೀಷ್ ಇರುತ್ತೆ, ಲ್ಯಾಂಗ್ವೇಜ್ ಇರುತ್ತೆ. ಸೊ ಅದರ ಜೊತೆಗೆ ಸಿಲೆಬಸ್ ಈಗ ನೋಡಿರಿ ಕಾರ್ಪೊರೇಟ್ ಅಕೌಂಟಿಂಗ್. ಸೊ ನೀವು ಇದನ್ನ ಸ್ಕ್ರೀನ್ಶಾಟ್ ಕೂಡ ತೆಗೆದುಕೊಳ್ಬೋದು. ಇಲ್ಲಪ್ಪ ಅಂತಂದ್ರೆ ವೆಬ್ಸೈಟಿಗೆ ಹೋಗ್ರಿ, ವಿಸಿಟ್ ಆಗಿರಿ ವೆಬ್ಸೈಟ್ಗೆ, ರಾಣಿ ಚೆನ್ನಮ್ಮ ಯೂನಿವರ್ಸಿಟಿ ಬೆಳಗಾವಿ. ಸೊ ಅಲ್ಲಿ ಕೂಡ ನೀವು ನೋಡ್ಬೋದು. ಓಕೆ, ಸೊ ಫಸ್ಟ್ ನೋಡಿರಿ ಕಾರ್ಪೊರೇಟ್ ಅಕೌಂಟಿಂಗ್ ಫಸ್ಟ್ ಆಗ್ತದೆ. ಸೊ ಇದು 80 ಮಾರ್ಕ್ಸ, ಸೆಮ್ ಎಕ್ಸಾಮ್ ಮಾರ್ಕ್ಸ 20 ಮಾರ್ಕ್ಸ, ಇಂಟರ್ನಲ್ಲ ಟೋಟಲ 100 ಮಾರ್ಕ್ಸ್ ಇರುತ್ತೆ. ಓಕೆ, ಸ್ವಲ್ಪ ನೋಟ್ ಮಾಡ್ಕೋರಿ ಯಾವ್ಯಾವ ಯೂನಿಟ್ ಅದಾವ ಅಂತೇಳಿ. ಓಕೆ, ಸೊ ನೋಟ್ ಮಾಡ್ಕೋರಿ ಅದನ್ನ. ಇಲ್ಲಪ್ಪ ಅಂತಂದ್ರೆ ಸ್ಕ್ರೀನ್ಶಾಟ್ ಮಾಡಿರಿ, ಸ್ಕ್ರೀನ್ಶಾಟ್ ಮಾಡ್ಕೋರಿ. ಇಲ್ಲಪ್ಪ ಅಂತಂದ್ರೆ ವೆಬ್ಸೈಟ್ಗೆ ಹೋಗಿ ವಿಸಿಟ್ ಆಗ್ಬೋದು. ಓಕೆ, ರಾಣಿ ಚೆನ್ನಮ್ಮ ಯೂನಿವರ್ಸಿಟಿ ವೆಬ್ಸೈಟ್ ವಿಸಿಟ್ ಆಗ್ಬೋದು. ನೆಕ್ಸ್ಟ್ ನೋಡ್ರಿ ಪ್ರಿನ್ಸಿಪಲ್ಸ್ ಆ್ಯಂಡ್ ಪ್ರಾಕ್ಟೀಸ್ ಆಫ್ ಬ್ಯಾಂಕಿಂಗ್. ಈ ಒಂದು ಸಬ್ಜೆಕ್ಟ್ ಇದು ಕೂಡ 80 ಮಾರ್ಕ್ಸ, ಸೆಮ್ ಎಕ್ಸಾಮ 20 ಮಾರ್ಕ್ಸ, ಇಂಟರ್ನಲ್ಲ ಟೋಟಲ 100 ಮಾರ್ಕ್ಸ್. ಓಕೆ, ಸೊ ಇದನ್ನು ನೋಟ್ ಮಾಡ್ಕೋರಿ. ಇದು ಪ್ರಿನ್ಸಿಪಲ್ಸ್ ಆ್ಯಂಡ್ ಪ್ರಾಕ್ಟೀಸ್ ಆಫ್ ಬ್ಯಾಂಕಿಂಗ್ ಇದೆ. ನೆಕ್ಸ್ಟ್ ನೋಡ್ರಿ ಇನ್ನು ಕ್ವಾಂಟಿಟಿವ್ ಮೆಥಡ್ಸ್ ಆ್ಯಂಡ್ ಬಿಸ್ನೆಸ್ ಡಿಸಿಷನ್. ಸೊ ಇದು ಕೂಡ 80 ಮಾರ್ಕ್ಸ, ಸೆಮ್ ಎಕ್ಸಾಮ 20 ಮಾರ್ಕ್ಸ್, ಇಂಟರ್ನಲ್ಲ ಟೋಟಲ್ 100 ಮಾರ್ಕ್ಸ್ ಇರುತ್ತೆ. ಓಕೆ, ಸೊ ಎಕ್ಸಾಮ್ ಅವರ್ ಎಷ್ಟು ಇರುತ್ತೆ ನಿಮ್ಗೆ? 3 ಅವರ್ಸ್ ಇರುತ್ತೆ. ಸೊ ಇದನ್ನೆಲ್ಲ ನೋಟ್ ಮಾಡ್ಕೋರಿ ಯಾವ್ಯಾವ ಯೂನಿಟ್ ಇದಾವೆ ಅಂತೇಳಿ. ಓಕೆ, ನೆಕ್ಸ್ಟ್ ಇಲ್ಲಿ ನೋಡ್ರಿ MSMEs ಆ್ಯಂಡ್ ಎಂಟರ್ಪ್ರಿನರ್ಶಿಪ್ ಡೆವಲಪ್ಮೆಂಟ್ 40 ಮಾರ್ಕ್ಸ, ಸಮ್ ಎಕ್ಸಾಮ 10 ಮಾರ್ಕ್ಸ, ಇಂಟರ್ನಲ್ಲ ಟೋಟಲ್ 50 ಮಾರ್ಕ್ಸ್ ಇರುತ್ತೆ. ಓಕೆ, ಸೊ ಇದನ್ನು ನೋಟ್ ಮಾಡ್ಕೋರಿ ಯಾವ್ಯಾವ ಯೂನಿಟ್ ಇದೆ ನೋಡ್ರಿ, ನೋಟ್ ಮಾಡ್ಕೋರಿ. ನೆಕ್ಸ್ಟ್ ನೋಡ್ರಿ ಪ್ರಿನ್ಸಿಪಲ್ಸ್ ಆಫ್ ಮಾರ್ಕೆಟಿಂಗ್. ಸೊ ಇದು ಕೂಡ 40 ಮಾರ್ಕ್ಸ, ಸಮ್ ಎಕ್ಸಾಮ 10 ಮಾರ್ಕ್ಸ್, ಇಂಟರ್ನಲ್ಲ ಟೋಟಲ್ 50 ಮಾರ್ಕ್ಸ್. ಓಕೆ, ಸೊ ಇಲ್ಲಿ ಇರುವಂಥ ಯೂನಿಟ್ಗಳನ್ನ ನೋಟ್ ಮಾಡ್ಕೋರಿ. ಸ್ವಲ್ಪ ವಿಡಿಯೋ ಲೆಂದಿ ಆಗ್ಬೋದು, ಬಟ್ ಡ್ಯೂರೇಷನ್ ಈ ವಿಡಿಯೋದ ಡ್ಯೂರೇಷನ್ ಜಾಸ್ತಿ ಆಗ್ಬೋದು, ಬಟ್ ನೋಟ್ ಮಾಡ್ಕೋರಿ ಇವನ್ನೆಲ್ಲ ಇಂಪಾರ್ಟೆಂಟ್ ಸಬ್ಜೆಕ್ಟ್ಗಳು ಇವೆಲ್ಲ. ಇಲ್ಲಾಂದರೆ ನೀವು ವೆಬ್ಸೈಟ್ಗೆ ಹೋಗಿ ವಿಸಿಟ್ ಆಗ್ಬೋದು. ಓಕೆ, ಸೊ ಇಲ್ಲಿ ಇನ್ನೊಂದು ಕ್ಲಾರಿಫಿಕೇಷನ್ ನೋಡ್ರಿ, ಇನ್ನೊಂದು ಕ್ಲಾರಿಟಿ ಏನಪ್ಪ ಅಂತಂದರೆ, ಸೊ MSMEs ಆ್ಯಂಡ್ ಎಂಟರ್ಪ್ರಿನರ್ಶಿಪ್ ಡೆವಲಪ್ಮೆಂಟ್ ಈ ಒಂದು ಸಬ್ಜೆಕ್ಟ್ ಯಾವ ಕಾಲೇಜಿನಲ್ಲಿ ತೆಗೆದುಕೊಂಡಿರ್ತಾರಲ್ಲ ಆ ಕಾಲೇಜ್ ವಿದ್ಯಾರ್ಥಿಗಳು ಇದೇ ಸಬ್ಜೆಕ್ಟ್ ಸ್ಟಡಿ ಮಾಡಬೇಕು. ಓಕೆ, ಸೊ ನೆಕ್ಸ್ಟ್ ಯಾವ ಕಾಲೇಜಿನಲ್ಲಿ ಪ್ರಿನ್ಸಿಪಲ್ಸ್ ಆಫ್ ಮಾರ್ಕೆಟಿಂಗ್ ಸಬ್ಜೆಕ್ಟನ್ನು ತೆಗೆದುಕೊಂಡಿರ್ತಾರಲ್ಲ ಆ ಕಾಲೇಜ್ ವಿದ್ಯಾರ್ಥಿಗಳು ಪ್ರಿನ್ಸಿಪಲ್ಸ್ ಆಫ್ ಮಾರ್ಕೆಟಿಂಗ್ ಸಬ್ಜೆಕ್ಟ್ ಸ್ಟಡಿ ಮಾಡಬೇಕು. ಓಕೆ, ಡಿಪೆಂಡ್ ಅಪಾನ್ ಕಾಲೇಜಸ್.
ಸೊ ಇನ್ನೊಂದಿದೆ ಯಾವ ಸಿಲೆಬಸ್ ಅದ ಎನ್ವೈರ್ಮೆಂಟಲ್ ಸೈನ್ಸ. ಸೊ ಅದನ್ನು ನೀವು ವೆಬ್ಸೈಟ್ದಾಗ ಹೋಗ್ರಿ, ವಿಸಿಟ್ ಆಗಿ ಅಲ್ಲಿ ಎನ್ವೈರ್ಮೆಂಟಲ್ ಸೈನ್ಸ ಸಿಲೆಬಸ್ ಇದೆ. ಓಕೆ, ಆಲ್ ಯು ಜಿ ಕೋರ್ಸ ಸಿಲೆಬಸ್ ಇದೆ ಅದ, ಅದನ್ನ ನೀವು ನೋಡ್ಬೋದು ಎನ್ವೈರ್ಮೆಂಟಲ್ ಸೈನ್ಸ್. ಇದ್ರ ಜೊತೆಗೆ ಲ್ಯಾಂಗ್ವೇಜಸ್ ಇದಾವೆ ನೋಡಿರಿ, ಕನ್ನಡ ಮತ್ತು ಇಂಗ್ಲೀಷ್ ಲ್ಯಾಂಗ್ವೇಜಸ್. ಸೊ ಅದ್ರದ್ದು ಕೂಡ ವೆಬ್ಸೈಟ್ನಲ್ಲಿ ಸಿಲೆಬಸನ್ನು ಡಿಸ್ಪ್ಲೇ ಮಾಡಿದ್ದಾರೆ. ಸೊ ಅಲ್ಲಿ ಕೂಡ ನೀವು ನೋಡ್ಬೋದು. ಓಕೆ, ಸೊ ಇದು ಬಿಕಾಮ್ ರಿಲೇಟೆಡ್ ಇರುವಂಥ ಇನ್ಫಾರ್ಮೇಷನ್. ಬಿಕಾಮ್ ಥರ್ಡ್ ಸೆಮಿಸ್ಟ್ರಿಗಾಗಿ ನೀವು ಇಷ್ಟು ಸಬ್ಜೆಕ್ಟ್ಗಳನ್ನ ಏನು ಮಾಡಬೇಕು, ಸ್ಟಡಿ ಮಾಡಬೇಕು. ಓಕೆ, ಸೊ ಈ ಒಂದು ವಿಡಿಯೋದಲ್ಲಿ ಆಲ್ಮೋಸ್ಟ್ ಆಲ್ ಎಲ್ಲ ಇನ್ಫಾರ್ಮೇಷನ್ ಕವರ್ ಆಗಿದೆ. ಓಕೆ, ನಿಮ್ಗೆ ಈ ವಿಡಿಯೋ ಲೈಕ್ ಆಗಿತ್ತಂದರೆ ಏನು ಮಾಡಿರಿ, ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿರಿ, ಪ್ರೆಸ್ ದ ಬೆಲ್ ಐಕಾನ್. ಓಕೆ, ನಿಮ್ಮ ಫ್ರೆಂಡ್ಸ್ ಗ್ರೂಪಿಗೆ ಕೂಡ ಶೇರ್ ಮಾಡಿರಿ. ಓಕೆ, ನಾನು ಕೆಲವೊಂದಷ್ಟು ಕ್ಲಾಸ್ಗಳನ್ನು ಕೂಡ ಕಾರ್ಪೊರೇಟ್ ಅಕೌಂಟಿಂಗ್ ಮೇಲೆ ನೆಕ್ಸ್ಟ್ ಅಪ್ಕಮಿಂಗ್ ಡೇಸಲ್ಲಿ ಮಾಡ್ತೇನೆ. ಓಕೆ, ಅಪ್ಕಮಿಂಗ್ ಡೇಸಲ್ಲಿ ಕೆಲವೊಂದಷ್ಟು ಕ್ಲಾಸ್ ಮಾಡಿದ್ದೇನೆ ಕಾರ್ಪೊರೇಟ್ ಅಕೌಂಟಿಂಗ್ ಈ ಸಬ್ಜೆಕ್ಟ್ ಮೇಲೆ. ಸೊ ಅದಕ್ಕಾಗಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊರಿ. ಓಕೆ, ಸೊ ಇಷ್ಟೆಲ್ಲ ಸಬ್ಜೆಕ್ಟ್ ಇದೆ ಇಲ್ಲಿ, ಕನ್ನಡ ಮತ್ತು ಇಂಗ್ಲೀಷ್ ಇಲ್ಲ. ಸೊ ಅವನು ನೀವು ವೆಬ್ಸೈಟ್ನಲ್ಲಿ ವಿಸಿಟ್ ಆಗಿರಿ, ಅಲ್ಲಿ ನೋಡಿರಿ ಕನ್ನಡ ಮತ್ತು ಇಂಗ್ಲೀಷ. ನೆಕ್ಸ್ಟ್ ಅದರ ಜೊತೆಗೆ ಎನ್ವೈರ್ಮೆಂಟಲ್ ಸೈನ್ಸ್ ಕೂಡ ಅಲ್ಲೇ ಸಿಲೆಬಸ್ ಇದೆ. ಸೊ ಅದನ್ನು ಕೂಡ ನೀವು ನೋಡ್ಬೋದು. ಓಕೆ, ಟೋಟಲ್ ಆಗಿ ಈ ಥರ ನಿಮ್ಗೆ ಬಿಕಾಮ್ ಥರ್ಡ್ ಸೆಮಿಸ್ಟ್ರಿಗೆ ಸಿಲೆಬಸ್ ಇದೆ ನೋಡಿರಿ. ಓಕೆ, ಇಷ್ಟು ಸಬ್ಜೆಕ್ಟ್ ಇದೆ. ಸೊ ಇಷ್ಟು ಸಬ್ಜೆಕ್ಟ್ ಎಲ್ಲ ನೀವು ಸ್ಟಡಿ ಮಾಡಬೇಕು. ಓಕೆ, ನಿಮಗೆ ಸಬ್ಜೆಕ್ಟ್ ಇದು ಒಂದು ಚಾಯ್ಸಿಂಗ್ ಇದೆ, MSMEs ಆ್ಯಂಡ್ ಎಂಟರ್ಪ್ರಿನರ್ಶಿಪ್ ತೆಗೆದುಕೊಳ್ಬೇಕು, ಇಲ್ಲಪ್ಪ ಅಂತಂದರೆ ಪ್ರಿನ್ಸಿಪಲ್ಸ್ ಆಫ್ ಮಾರ್ಕೆಟಿಂಗ್ ತೆಗೆದುಕೊಳ್ಬೇಕು. ಓಕೆ, ಸೊ ಈ ಥರ ಸಿಲೆಬಸ್ ಇದೆ. ಇದು SCP ಸಿಲೆಬಸ್, ನ್ಯೂ ಸಿಲೆಬಸ್, ಅಪ್ಡೇಟೆಡ್ ಸಿಲೆಬಸ್. ಓಕೆ, 2025 ಬಿಕಾಮ್ ಥರ್ಡ್ ಸೆಮಿಸ್ಟರ್. ಓಕೆ, ಥ್ಯಾಂಕ್ ಯು ಆಲ್.